ಇಲ್ಲಿಂದ ತಿರುಪತಿಗೆ ಹೋಗ್ತಾನೆ ಕಾಲ್ನಡಿಗೆ, ಸಾಲ ಪಡ್ಕೊಂಡು ಹೋಗ್ತಾನೆ. ಬೆಳಂಗನಿಗೆ ಹೋಗ್ತಾರೆ, ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಡಲ್ಲಿ ಇರೋದದು. ಆದ್ರೆ ನಿನ್ಗೆ ಊಟ ಕೊಟ್ಟ, ಬಟ್ಟೆ ಕೊಟ್ಟ, ವಿದ್ಯೆ ಕೊಟ್ಟ ಅಂಬೇಡ್ಕರ್ಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು 4 ಕಿಲೋಮೀಟರ್ ನಡ್ಕೊಂಡು ಸ್ಮಾರಕ ಭವನ ನೋಡಕ್ ಬರಕ್ ಆಗಲ್ವಾ ನಿನಗೆ? ಸ್ಮಾರಕ ಭವನ ಬರೋದು ಒಂದು ಸರಿನೇ. MLA ಗಳು 100 MLA ಗಳು ಬರ್ಬೋದು, ಮಂತ್ರಿಗಳು 100 ಮಂತ್ರಿಗಳು ಬಂದು ಹೋಗ್ಬೋದು. ಇಲ್ಲಿ MP ಆಗಿರ್ತಕ್ಕಂಥವ್ರು ದಲಿತರು. ದಯವಿಟ್ಟು ನೀವು ಏನ್ ಮಾಡ್ತಿರೋ, ನಿಮ್ಮ ಪಕ್ಷಗಳು ಬೇರೆ ಬೇರೆ ಇದ್ರೂ ಕೂಡ ಅಂಬೇಡ್ಕರ್ ಅನ್ನೋ ಒಂದು ವಿಚಾರದಲ್ಲಿ ನೀವು ಒಗ್ಗಟ್ಟಾಗಬೇಕು. ಅಂಬೇಡ್ಕರ್ ವಿಚಾರ ಅಂದಾಗ ಒಗ್ಗಟ್ಟಾಗಕ್ಕೆ ನೀವು ಮುಂದಾಗಬೇಕು. ಜನರು ನಿಮಗೆ ಅಧಿಕಾರ ಕೊಟ್ಟಿರೋದು ಅಂಬೇಡ್ಕರ್. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲೇ ನೀನು ಇವತ್ತಿನ ದಿನ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗ್ತೀಯ. ನಿಮ್ಮ ಪಕ್ಷ ಮಾತ್ರ ಮುಖ್ಯ, ಜಾತಿ ನಿಮ್ಗೆ ಮುಖ್ಯ ಅಲ್ಲ, ಅಂಬೇಡ್ಕರ್ ನಿಮ್ಗೆ ಮುಖ್ಯ ಅಲ್ವಾ? ನಮ್ಮ SN ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ MLA ಮನವಿ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸ್ಮಾರಕ ಭವನ ಬಂದ್ಬಿಟ್ರೆ ಸೌತ್ ಇಂಡಿಯಾದಲ್ಲಿ ಇದು ಒಂದು ನಾಗ್ಪುರ್ ಆಗುತ್ತೆ. ಟೂರಿಸಂ ಅಂತ ಹೇಳಿದ್ರಲ್ಲ, ಟೂರಿಸಂ ಪ್ಲೇಸ್ ಅಲ್ಲ, ಇದು ಪುಣ್ಯ ಸ್ಥಳ. ರಾಜಕೀಯ ಮಾಡಿದ್ರೆ ಅಂಬೇಡ್ಕರಿಸ್ಟ್ಗಳು ಕೂಡ, ಅಂಬೇಡ್ಕರ್ ವಾದಿಗಳು ಕೂಡ ರಾಜಕೀಯ ಮಾಡಕ್ಕೆ ಗೊತ್ತು. கடவுள் இருக்காரா இல்லையா? கடவுள்னா யார்? இந்த உலகத்துக்காக உழைத்தவர்கள் ஒரு பட்டியல் இருக்குது. அதுல முதல் பேரு புத்தருடையது, 4வது பேர் அம்பேத்கர். ಕೂಡ ಬಂದಿದ್ದಾರೆ ಬಾಬಾ ಸಾಹೇಬರು. KGF ಅಲ್ಲಿ ಕೂಡ ಒಂದು ಸ್ಮಾರಕ ಭವನ ಕಟ್ಬೇಕಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಸುಮಾರು 8 ಎಕರೆ 8.25 ಎಕರೆ, ಹೆಚ್ಚು ಕಡಿಮೆ 8.25 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಟ್ಟಿದೆ. ಈ ಸರ್ಕಾರಕ್ಕೆ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ನಾವು ಧನ್ಯವಾದಗಳನ್ನ ಮೊದಲನೇ ಹೇಳ್ಕೊಳ್ತೀವಿ. ಬಂಧುಗಳೇ, ಅದ್ರ ಜೊತೆಗೆ KGF ಅಲ್ಲಿ 8 ಎಕರೆ 30 ಗುಂಟೆ 20 ಗುಂಟೆ ಜಮೀನನ್ನ ಇಲ್ಲಿ ನಮ್ಮ ತಿಮ್ಮಯ್ಯ ಇಂಜಿನಿಯರಿಂಗ್ ಕಾಲೇಜು ಸರ್ಕಲ್ ಅಲ್ಲಿ ಮಂಜೂರನ್ನ ಮಾಡಿದೆ. ಇದು ಕಳೆದ ವಾರದಲ್ಲಿ ನಮ್ಮ KGF ನ ಶಾಸಕರು ಅದ್ದೂರಿಯಾಗಿ ಗುದ್ರಿ ಪೂಜೆಯನ್ನ ಮಾಡಿದ್ರು, ಬೌದ್ಧ ಭಿಕ್ಷುಗಳನ್ನ ಕರೆದು. ಇದೆಲ್ಲ ಒಳ್ಳೆ ಬೆಳವಣಿಗೆಯನ್ನ ಕಂಡು ನಮಗೆ ತುಂಬಾ ಖುಷಿಯಾಗಿತ್ತು, ಸಂತೋಷವಾಗಿತ್ತು. ಈಗ ಬಂದಿರತಕ್ಕಂತ ಸುದ್ದಿಗಳನ್ನ ನೋಡಿದ್ರೆ ನಮ್ಗೆ ತುಂಬಾ ನೋವಾಗ್ತಾ ಇದೆ, ಜೊತೆಗೆ ಕೋಪ ಕೂಡ ಸೇರಿ ಬರ್ತಾ ಇದೆ. ಯಾಕಪ್ಪ ಈ ಕೋಪ ನಮ್ಗೆ ಬರ್ತಾ ಇದೆ, ಯಾಕೆ ನಮ್ಗೆ ದುಃಖ ಬರ್ತಾ ಇದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರು ಇಲ್ಲ ಅಂತ ಹೇಳಿದ್ರೆ ಈ ದೇಶವಿಲ್ಲ. ವಿಶೇಷವಾಗಿ ಹೇಳ್ತೀವಿ, KGF ಅಲ್ಲಿ ಇರ್ತಕ್ಕಂಥವ್ರು ತಮ್ಮ ದೇವರುಗಳನ್ನ ಮರ್ತರೆ ಕೂಡ ಬಾಬಾ ಸಾಹೇಬ್ರನ್ನ ನಾವು ಯಾರು ಮರ್ತವ್ರಲ್ಲ. ಬಾಬಾ ಸಾಹೇಬ್ರು ನಮ್ಮ ಜೀವನ, ನಮ್ಮ ಹೃದಯದಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ಪ್ರಾಣದಲ್ಲಿ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು. ಹಂಗಾಗಿ ಅವರು ಪಾದ ಇಟ್ಟಿದ ಈ ಜಾಗದಲ್ಲಿ 8 ಎಕರೆ 20 ಗುಂಟೆ ಜಮೀನನ್ನ ಸರ್ಕಾರ ಮಂಜೂರು ಮಾಡಿ ಇಲ್ಲಿ ಸ್ಮಾರಕ ಭವನ ಕಟ್ಬೇಕಂತೇಳಿ ತೀರ್ಮಾನ ಮಾಡಿದಾಗ ಕೆಲವರು ಕಿಡಿಗೇಡಿಗಳು, ಕೆಲವರು ಈ ಸ್ಮಾರಕ ಭವನ ಇಲ್ಲಿ ಕಟ್ಟಬಾರ್ದು, ಇದನ್ನ ಬೆಮ್ಮಲ್ ಏನೋ RTO ಕಚೇರಿ ಮುಂಭಾಗ ಕಟ್ಟಬೇಕಂತೇಳಿ ಒಂದು ಕೆಲವರು ವಾದಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಇದು ಗಾಲ್ಫ್ ಗ್ರೌಂಡ್, ನನಗೆ ಬಾಯಲ್ಲಿ ಕೂಡ ಬರ್ಲಿಲ್ಲ, ಗಲ್ಫ್ ಗ್ರೌಂಡ್ ಅಂತ. ಈ ಗಲ್ಫ್ ಗ್ರೌಂಡ್ ನಮ್ಕು ಸ್ವಂತ, ಇಲ್ಲಿ ಕಟ್ಟಬಾರ್ದು ಅಂತ ಹೇಳಿ ಕೆಲವರು ಹೋಗಿದಾರಂತೆ ನ್ಯಾಯಾಲಯಕ್ಕೆ. ಓಕೆ, ಇದು ಪ್ರಜಾಪ್ರಭುತ್ವ ದೇಶ. ಯಾರಾದ್ರೂ ಕೋರ್ಟ್ಗೆ ಹೋಗ್ಲಿ, ಕಚೇರಿಗೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ ಪರವಾಗಿಲ್ಲ, ನಾವೇನು ತಡೆ ಮಾಡಕ್ ಆಗಲ್ಲ, ಕಾನೂನು ಎಲ್ರು ಕೂಡ ಹಕ್ಕಿದೆ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಅಲ್ಲಿ ಬಮ್ಮಲ್ ನಗರ್ನಲ್ಲಿ ಕೊಟ್ಟಿದ್ದ ಜಾಗ ಬರೀ 5 ಎಕರೆ, 2 ಎಕರೆ ಜಮೀನನ್ನ ಕೊಟ್ರು ಸರ್ಕಾರ. ಜೊತೆಗೆ ಅದು ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕೊಟ್ಟಿರ್ತಕ್ಕಂಥದ್ದು ಆ ಕಾಲದಲ್ಲಿ ಸರ್ಕಾರ. ಅಲ್ಲಿ ಏನಾದ್ರೂ ಅಲ್ಲಿ ಸ್ಮಾರಕ ಭವನ ಕಟ್ಟಕ್ ಹೋದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಹೆಂಗೆ ನೀವು ಸ್ಮಾರಕ ಭವನನ್ನ ಕಟ್ತೀರಂತೇಳಿ ಯಾರಾದ್ರೂ ಕಿಡಿಗೇಡಿಗಳು ಕೋರ್ಟ್ಗೆ ಹೋದ್ರೆ ಅದು ಅರ್ಧದಲ್ಲೇ ನಿಂತೋಗುತ್ತೆ. ಈಗಾಗಲೇ ನಮ್ಗೊಂದು ಪಾಠ ಆಗಿದೆ. KGF ಅಂಬೇಡ್ಕರ್ ಪಾರ್ಕ್ ಅಲ್ಲಿ ಒಂದು ಭವನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಭವನ ಬೀಗ ಹಾಕಿ ಅಲ್ಲಿ ಗಲೀಜು ಹುಚ್ಚು ಹೋಯ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಭವನಕ್ಕೆ ಬರಬಾರದು, ಇದು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ನಾವು ಈ ಜಾಗಕ್ಕೆ ಬಂದಿದ್ದೀವಿ ಬಂಧುಗಳೇ. ಜೊತೆಗೆ ಅಲ್ಲಿ ಕೊಟ್ಟಿದ್ದು 2 ಎಕರೆ,
ಇಲ್ಲಿ 8 ಎಕರೆ 20 ಗುಂಟೆ ಜಮೀನನ್ನ ಸರ್ಕಾರ ಕೊಟ್ಟಿದೆ. ಅದು ಮಾತ್ರವಲ್ಲದೆ ಸುಮಾರು 14 ಕೋಟಿ ರೂಪಾಯಿ ಕೊಟ್ಟಿರೋದು. ಅಲ್ಲಿ ಬಂದಿದ್ದು ಬರೀ 2 ಕೋಟಿ ರೂಪಾಯಿ. ಬೊಮ್ಮನಗರ್ನಲ್ಲಿ ಮಂಜೂರಾದಾಗ ಸರ್ಕಾರ ಕೊಟ್ಟಿದ್ದು ಬರೀ 2 ಕೋಟಿ ರೂಪಾಯಿ. ಆದ್ರೆ ಇಲ್ಲಿ 8 ಎಕರೆ ಜಮೀನು 8 ಎಕರೆ 20 ಗುಂಟೆ ಜಮೀನು ಜೊತೆಗೆ 14 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಬರ್ತದಂತೇಳಿ ಮಾನ್ಯ ಶಾಸಕರವರು ಹೇಳಿದ್ದಾರೆ. ಯಾವುದು ದೊಡ್ಡದು ಇದನ್ನ ಯೋಚನೆ ಮಾಡಬೇಕು ನಾವು. ಜೊತೆಗೆ ಇಲ್ಲಿ ಗಾಲ್ಫ್ ಗ್ರೌಂಡ್ ನಲ್ಲಿ ಸ್ಮಾರಕ ಭವನ ಬರಬಾರ್ದಂತ ಹೇಳಿದ್ರೆ ಬಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಾಲ್ಫ್ ಅಂತಕ್ಕಂಥದ್ದು ಆಟ ಡ್ರೈವರ್ಗಳಿಗೆ ಆಡುವ ಆಟ ಅಲ್ಲ. KGF ಅಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಆಡ್ತಕ್ಕಂಥ ಆಟ ಅಲ್ಲ ಅದು. ಏನು TCL ಎಂಪ್ಲಾಯಿಗಳು ಇದಾರಲ್ಲ ಬೆಮ್ಮಲ್ನಲ್ಲಿ, ಅವರು ಆಡ್ತಕ್ಕಂಥ ಆಟ ಅಲ್ಲ. ಕ್ರಿಕೆಟ್ ತರ ಫುಟ್ಬಾಲ್ ತರ ಗ್ರೌಂಡ್ ಅದು ಸ್ಪೋರ್ಟ್ಸ್ ಅಲ್ಲ. ಅದು ಶ್ರೀಮಂತರು ಮಿಲಿಯನರ್ಸ್ ಅದರಲ್ಲಿ ಮೆಂಬರ್ ಆಗ್ಬೇಕಾದ್ರೆ KGF ಅಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿ ಅದಕ್ಕೆ ಮೆಂಬರ್ ಆಗ್ಬೇಕು. ಶ್ರೀಮಂತರ ಆಟ ಅದು ಗಾಲ್ಫ್ ಅಂತಕ್ಕಂಥದ್ದು. ಇದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಆಟವಲ್ಲ. ಹೊಟ್ಟೆ ತುಂಬಿರ್ತಕ್ಕಂಥ ಶ್ರೀಮಂತರು ಜಾಲಿಗಾಗಿ ಬಂದು ಸ್ಪೋರ್ಟ್ಸ್ ಆಡ್ತಕ್ಕಂಥ ಒಂದು ಗೇಮ್ ಅದು. ಆ ಗೇಮ್ ಆಡ್ತಕ್ಕಂಥ ಶ್ರೀಮಂತರೆಲ್ಲ ಸೇರ್ಕೊಂಡು ನ್ಯಾಯಾಲಯಕ್ಕೆ ಹೋದ್ರಂತೆ. ಮೊನ್ನೆ ಹೋದ್ರಂತೆ. ಅಲ್ಲಿ ವಜಾ ಆಗಿದೆ. ಅವ್ರು ಕೇಳ್ತಕ್ಕಂಥದ್ದು, ನಾವು ಈ ಸ್ಮಾರಕ ಭವನ ಕಟ್ತಕ್ಕಂಥ ಜಾಗ ನಮ್ಮ ಗ್ರೌಂಡ್ ಅದು ಗಾಲ್ಫ್ ಆಡಕ ಅಡ್ಡಿ ಆಗುತ್ತಂತೇಳಿ ನೀವು ಕೋರ್ಟ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರೋರು ಬಾಬಾ ಸಾಹೇಬ್ ಅರ್ಥ ಮಾಡ್ಕೋಬೇಕು. ಶ್ರೀಮಂತ ಸ್ಪೋರ್ಟ್ಸ್ ಮೆನ್ಗಳೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ತಿಂತಕ್ಕಂತ ಊಟ ಜೀರ್ಣ ಆಗ್ಬೇಕಂತೇಳಿ ಇಲ್ಲಿ ಬಂದು ಆಟ ಆಡ್ತಾ ಇಲ್ಲ. ನೀವು ಟೈಮ್ ಪಾಸ್ ಮಾಡಕ್ಕೆ ಬಂದು ಆಟ ಆಡ್ತಾ ಇದ್ರಿ. ನೋಡ್ಬೇಕು ಈ ಗ್ರೌಂಡ್ ಅನ್ನ. ಇಲ್ಲಿ ಒಂದು ಬಾಲ್ ಹೊಡೆದ್ರೆ ಆ ಕಡೆ ಒಂದು ಬಾಲ್ ಅಲ್ಲಿ ಹೋಗ್ಬೇಕು. ನಮ್ಮಂತ ಕಾರ್ಮಿಕರು ಅವರಿಗೆ ಬ್ಯಾಗ್ ಅನ್ನು ಹೊಚ್ಕೊಂಡು ಛತ್ರಿಯನ್ನು ಹಿಡ್ಕೊಂಡು ಹಿಂದೆ ಹೋಗಿದ್ದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಬೆಂಗಳೂರಲ್ಲಿ ಇದೇ ಗಾಲ್ಫ್ ಗ್ರೌಂಡ್ ಕಮಿಟಿಗೆ ಏನಾದ್ರು ಮೆಂಬರ್ಶಿಪ್ ಆಗ್ಬೇಕಾದ್ರೆ 10 ಲಕ್ಷ ರೂಪಾಯಿ ಕಟ್ಟಿ ಅವ್ರು ಮೆಂಬರ್ಶಿಪ್ ಆಗ್ಬೇಕು. ಆದ್ರೆ KGF ಅಲ್ಲಿ 1 ಲಕ್ಷ ರೂಪಾಯಿನಲ್ಲಿ ಅವರು ಮೆಂಬರ್ ಆಗ್ಬಿಟ್ಟು ಈ ಕಾರ್ಡನ್ನು ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಎಲ್ಲಾದ್ರೂ ಹೋಗಿ ಅವರು ಗಾಲ್ಫ್ ಅನ್ನ ಆಡ್ಬೋದು. ಆಗ ಇದು ಶ್ರೀಮಂತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಶ್ರೀಮಂತರುಗಳೆಲ್ಲ ಸೇರ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ನಿನ್ನೆ. ಏನಪ್ಪಾ ಇಲ್ಲಿ ದೇವಸ್ಥಾನ ಕಟ್ತೀವ ನಾವು? ಈ ಸರ್ಕಾರ ದೇವಸ್ಥಾನ ಕಟ್ತದ? ಇಲ್ಲಿ ಏನಾದ್ರೂ ಲಾಡ್ಜ್ ಕಟ್ತಾ ಇದ್ದಾರಾ? ಇಲ್ಲಿ ಕಟ್ತಕ್ಕಂಥದ್ದು ಬಾಬಾ ಸಾಹೇಬ್ರು ನಮ್ಮ ದೇವರು, ದಲಿತರ ದೇವರು, ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ದೇವರು, ಇಡೀ ವಿಶ್ವದಲ್ಲಿ ಉನ್ನತ ಸ್ಥಾನಕ್ಕೆ ಬುದ್ಧಿವಂತ ಅಂತ ಅವಾರ್ಡ್ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಒಂದು ಸ್ಮಾರಕ ಭವನ ಕಟ್ಟೋಣ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಿ ಬರ್ತಾ ಇರ್ತೀರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ನಾವು ದಲಿತ ಸಂಘಟನೆದವರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ ಶ್ರೀಮಂತ ಆಟಗಾರರಿಗೆ. ಒಂದ್ ವೇಳೆ ನೀವು ಏನೋ ಒಂದಷ್ಟು ಜನ ಇಟ್ಕೊಂಡು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಹಾಕೊಳ್ಳಿ. ನಿಮ್ ಜೊತೆ ಒಂದು 100-200 ಜನ ಬೆಂಬಲ ಇರ್ಬೋದು ಶ್ರೀಮಂತರೆಲ್ಲ ಸೇರ್ಕೊಂಡು. ನಾವು ಜನಪರ ಹೋರಾಟಗಾರರು. ನಾವು ಈ ಸ್ಮಾರಕ ಭವನದ ಬೆಂಬಲ ಎಷ್ಟಿದೆ ಅಂತೇಳಿ ಜಿಲ್ಲಾದ್ಯಂತ ಹೋರಾಟಗಳನ್ನ ಹಮ್ಮಿಕೊಳ್ತೀವಿ. ಸಾಧ್ಯವಾದ್ರೆ ಎಲ್ಲಾ ದಲಿತ ಸಂಘಟನೆಗಳು, ಎಡಪಂಥೀಯನವರು, ಅಂಬೇಡ್ಕರ್ ಅನುಯಾಯಿಗಳನ್ನ ಒಗ್ಗೂಡಿಸಿ ಜಿಲ್ಲೆಯಾದಂತ ಬೇಕಾದ್ರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೂಡ ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ನಿಮಗೆ ನಾವು ಮನವಿ ಮಾಡ್ಕೊಳ್ತೀವಿ, ಎಚ್ಚರಿಕೆ ಮಾಡ್ತಾ ಇಲ್ಲ, ಮನವಿ ಮಾಡ್ಕೊಳ್ತಾ ಇದೀವಿ. ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳಿ. ನೀವು ಯಾರ ಮೇಲೆ ಕೈ ಇಡ್ತಾ ಇದ್ದೀರಿ? ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸ್ಮಾರಕ ಭವನಕ್ಕೆ ಅಡ್ಡ ಬಂದಿದ್ದೀರಿ. ಏನಪ್ಪ ಆಗ್ಬಿಡ್ತದೆ? 8 ಎಕರೆ 30 ಗುಂಟೆ ಜಮೀನು ಏನು ಗಲ್ಫ್ ಗ್ರೌಂಡ್ಗೆ ನೀವೇನಾದ್ರೂ ಲಕ್ಷಗಟ್ಟು ದುಡ್ಡು ಕಟ್ಟಿ ಏನಾದ್ರೂ ಮಂಜೂರು ಮಾಡ್ಕೊಂಡಿದ್ದೀರಾ? ಸರ್ಕಾರ ಪುಕ್ಸಟೆಯಾಗಿ ಕೊಟ್ಟಿರೋದು ನಿಮಗೆ. ಸರ್ಕಾರ ಗಾಲ್ಫ್ ಆಡಕ್ಕೆ ಬ್ರಿಟಿಷ್ ಕಾಲದಿಂದ ಆಮೇಲೆ ನಮ್ಮ ಪ್ರಜಾಪ್ರಭುತ್ವ ದೇಶ ಬಂದ ಮೇಲೆ ನಿಮ್ಗೆ ಪುಕ್ಸಟೆಯಾಗಿ BJML ನವರು ಕೊಟ್ಟಿರ್ತಕ್ಕಂಥದ್ದು ಈ ಗ್ರೌಂಡ್. ಈ ಗ್ರೌಂಡ್ ಅನ್ನ ನಾವು ಒಂದು ಒಳ್ಳೆ ವಿಚಾರಕ್ಕೆ ಸ್ಮಾರಕ ಭವನ ಅಂತ ಹೇಳಿದ್ರೆ ಬರೀ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನ ಪುತ್ಲಿಯನ್ನು ಇಟ್ಬಿಟ್ಟು ಬಂದವ್ರಿಗೆ ಓನರ್ ಹಾಕ್ಸ್ಬಿಟ್ಟು ಹೋಗ್ತಕ್ಕಂಥ ಕೆಲಸವಲ್ಲ ಸ್ಮಾರಕ ಭವನ. ಅದ್ರೊಳಗೆ ಲೈಬ್ರರಿ ಬರ್ತದೆ, ಡಿಜಿಟಲ್ ಲೈಬ್ರರಿ ಬರ್ತಾ ಇದೆ, ಜ್ಞಾನ ಬಂಧನ ಬರ್ತಾ ಇದೆ. ಇದೆಲ್ಲ ಜನಕ್ಕೆ ಅನುಕೂಲ ಆಗ್ತಕ್ಕಂತ ಒಂದು ವಿಚಾರ ಅಲ್ವಾ? ನಿಮ್ ತರ
ಬ್ಯಾಟ್ ಎತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸ್ಪೋರ್ಟ್ಸ್ ಅಲ್ಲ ಅದು ಬರ್ತಾ ಇರೋದು. ನಿಮಗೆ ಸ್ಮಾರ್ಟ್ ನಗರ ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ. ಇದೇ ಇದು ಪಕ್ಕದಲ್ಲಿ 100 ಎಕರೆದಲ್ಲಿ ಪೊಲೀಸ್ನವರಿಗೆ ಕ್ವಾರ್ಟರ್ಸ್ ಮಂಜೂರಾಗಿದೆ, ಏನೋ ಟ್ರೈನಿಂಗ್ ಸೆಂಟ್ರಲ್ ಗವರ್ಮೆಂಟ್ ಇಂದ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಜೊತೆಗೆ ಏನೋ ಸೈನ್ಸ್ ಪಾರ್ಕ್ ಸ್ಯಾಂಕ್ಷನ್ ಆಗಿದೆ, ಅದು ನಿಮ್ಗೆ ಕಾಣ್ತಾ ಇಲ್ಲ. ಅಂಬೇಡ್ಕರ್ ಸ್ಮಾರಕ ಭವನ ಬಂದ್ರೆ ಮಾತ್ರ ಕಣ್ಣಿಗೆ ತೆಗೆದುಕೊಂಡು ಬರ್ತಾ ಇದೆ. ನಿಮ್ಮನ್ನ ಯಾರು ಹಿಂದ್ಗಡೆಯಿಂದ ನಿಮ್ಮನ್ನ ಅಲ್ಲಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ನಮ್ಗೆ ಅನುಮಾನಗಳು ಬರ್ತಾ ಇದೆ. ಹಂಗಾಗಿ ಈ ಗಾಲ್ಫ್ ಆಡ್ತಕ್ಕಂಥ ನಮ್ಮ ಸ್ನೇಹಿತರಲ್ಲಿ ನಾನು ಪದೇ ಪದೇ ಮನವಿ ಮಾಡ್ಕೊಳ್ತೀನಿ. ನೀವು ಗಾಲ್ಫ್ ಆಡಕ್ಕೆ 106 ಎಕರೆ ಜಮೀನುಗಳಿದೆ, 1000 ಎಕರೆ ಜಮೀನಿದೆ. ನಾವು ಸ್ವಂತಕ್ಕಾಗಿ ಜಮೀನನ್ನ ಬಳಸ್ಬೇಕಂತೇಳಿ ಕೇಳ್ತಾ ಇಲ್ಲ. ನಾವು ಈ ದೇಶದ ಉನ್ನತ ನಾಯಕರು, ಈ ವಿಶ್ವ ನಾಯಕ ಗೌತಮ ಬುದ್ಧನ ವಾರಿಸಾಗಿ ನೋಡ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಸ್ಮಾರಕ ಭವನನ್ನ ಇಲ್ಲಿ ಕಟ್ತಾ ಇದ್ದೀವಿ. ನಮ್ಮ ಶಾಸಕರು ಅದಕ್ಕಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಇರ್ತೀವಿ, ಅವ್ರ ಜೊತೆಗೆ ಬೆಂಬಲವಾಗಿ ನಾವು ಎಲ್ಲಾ ದಲಿತ ಸಂಘಟನೆದವರು ಇರ್ತೇವೆ. ಇಲ್ಲಿ ಸ್ಮಾರಕ ಭವನ ಬರಲೇಬೇಕು. ಇದೇ ಜಾಗದಲ್ಲಿ, ಇದೇ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲ್ ಅಲ್ಲಿ, ನಮ್ಮ ಸ್ವರ್ಣ ಭವನ ಆಪೋಸಿಟ್ ಅಲ್ಲಿ ಏನು ನಿಗದಿ ಮಾಡಿದ್ದಾರೆ 8 ಎಕರೆ 8 ಎಕರೆ 20 ಗುಂಟೆ ಜಮೀನಲ್ಲಿ ಸ್ಮಾರಕ ಭವನ ಬರಬೇಕು, ಇಲ್ಲೇ ಕಟ್ಟಬೇಕು. ನಮ್ಮ ಶಾಸಕರಲ್ಲಿ ಒಂದು ಮನವಿ, ನೀವು ಮೇಡಮ್ನವರೇ ಗುದ್ದಲಿ ಪೂಜೆ ಹಾಕಿದ್ರಿ, ಬರೀ ಹಂಗೆ ಬಿಡೋ JCB ಬಿಟ್ಟು ಲೆವೆಲ್ ಮಾಡೋದಲ್ಲ. ಫಸ್ಟ್ ನೀವು ಕಾಂಪೌಂಡ್ ಹಾಕಿ, ಯಾವನು ಬರ್ತಾನೆ ನೋಡ್ಕೊಳ್ಳೋಣ, ಕಾಂಪೌಂಡ್ ಫೆನ್ಸಿಂಗ್ ಹಾಕ್ಬಿಟ್ಟು ಕೆಲಸವನ್ನ ಶುರು ಮಾಡಿ. ಓಪನ್ ಆಗಿದ್ರೆ ಎಲ್ರು ಕೂಡ ಕಣ್ಣು ಕಾಣ್ತದೆ, ಎಲ್ಲರೂ ಕೂಡ ಒಳಗೆ ಬಂದು ಗೇಮ್ ಆಡಕ್ಕೆ ಶುರು ಮಾಡ್ತಾರಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಶಾಸಕರ ಹತ್ರ, DC ಸಾಹೇಬ್ರ ಹತ್ರ ಮನವಿ ಮಾಡ್ಕೊಳ್ತೀವಿ. ಕೂಡಲೇ ನೀವು ಫೆನ್ಸಿಂಗ್ ಹಾಕಿ ಒಂದು ದೊಡ್ಡ ಬೋರ್ಡ್ ಅನ್ನ ಇಲ್ಲಿ ಹಾಕ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ಇದಕ್ಕೆ ನಮ್ಮ ದಲಿತ ಸಂಘಟನೆಗಳು ಯಾವ ಮಟ್ಟಕ್ಕೆ ಹೋರಾಟ ಮಾಡ್ಬೇಕು ಎಲ್ಲದಕ್ಕೂ ನಾವು ಸಿದ್ಧ. ಕೋಲಾರ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೂಡ ನಾವು ಸಿದ್ಧ. ನಾವು ಆಲ್ರೆಡಿ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥವ್ರೆ. SP ಕಚೇರಿಗೆ ಹೋರಾಟ ಮಾಡಿದ್ದೀವಿ, ಅಂಬೇಡ್ಕರ್ ಭವನಿಗೆ ಹೋರಾಟ ಮಾಡಿದ್ದೀವಿ, KGF ಅಲ್ಲಿ ಬೆಂಗಳೂರು ಕಸಗಳನ್ನ ಎತ್ಕೊಂಡ್ಬಂದು KGF ಅಲ್ಲಿ ಆಗ್ತಾರಂದಾಗ ಹೋರಾಟ ಮಾಡಿದ್ವಿ. ಹಲವಾರು KGF ಪರ ಹೋರಾಟಗಳನ್ನ ಮಾಡಿದ್ದೀವಿ. ಖಂಡಿತ ಸ್ಮಾರಕ ಭವನ ಉಳಿಸ್ಕೊಳ್ಳಕ್ ಕೂಡ ನಾವು ಹೋರಾಟ ಮಾಡಲು ತಯಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಂಬೇಡ್ಕರ್ ಸ್ಮಾರಕ ಭವನ ವಿರೋಧಿಗಳಿಗೆ ಧಿಕ್ಕಾರವನ್ನ ಹೇಳ್ತಾ ನನ್ನ ಭಾಷಣಗಳನ್ನು ಮುಗಿಸ್ತೀವಿ. ஜெய் பீம், ஜெய் புத்த பாரத். இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.